ಅದು ಯಾರು ಕದ್ಕೊಂಡು ಹೋಗೋದಿಲ್ಲ. ಏನೋ ಒಂದು ಸೂಚನೆ ಗೊತ್ತಾಗುತ್ತೆ ಅಲ್ಲೇ ಬಿಟ್ಟು ಹೊರಟೋಗ್ತಾರೆ. ನಾವು ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಿಟ್ಟು ಬರ್ಬೋದು, ಯಾರು ಏನು ತೆಕ್ಕೊಂಡು ಹೋಗೋದಿಲ್ಲ. ಬಂಗಾರ ಕಾಯ್ತಾಳೆ, ಭೂಮಿ ಕಾಯ್ತಾಳೆ, ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾಳೆ. ಸಂಚಾರ ಉಂಟು ಅವಳದ್ದು. ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ನಮ್ಮ ಜಮೀನಲ್ಲೆಲ್ಲ ಸಂಚಾರ ಉಂಟು. ಹೌದಾ? ಇಲ್ಲಿ ಅನ್ನದಾನ ಕೂಡ ಇರುತ್ತೆ ಪ್ರತಿದಿನ. ಬನ್ನಿ ಏನೇನು ಇರುತ್ತೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ. ಪ್ರಸಾದ? ಹಾಂ, ಪ್ರಸಾದ. ಏನೇನು ಮಾಡ್ತೀರಾ ಸರ್? ಪಾಯಸ ಮಾಡ್ತೀವಿ. ಓಕೆ. ಆಮೇಲೆ ಕೋಸಂಬರಿ ಮಾಡ್ತೀವಿ. ಓಕೆ. ಆಮೇಲೆ ಪಲ್ಯ ಮಾಡ್ತೀವಿ. ಪಲ್ಯ ಇದೆ, ಅನ್ನ, ರೈಸು, ರಸಂ, ಸಾಂಬಾರು, ಮೊಸರು, ಮಜ್ಜಿಗೆ ಸರ್. ಮಜ್ಜಿಗೆ. ಬಂದು ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಊಟದ ವ್ಯವಸ್ಥೆ ಉಂಟು. ಏನು ವಿಶೇಷತೆ ಸರ್? ವಿಶೇಷತೆ ವಾರಾಹಿ ಅಮ್ಮನವ್ರದ್ದು ಕೃಪೆ. ಓಕೆ. ಅವಳು ನೆಡ್ಸ್ಕೊಡ್ತಿದ್ದಾಳೆ, ನಡೀತಾ ಉಂಟು. ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ. ಭೂಮಿ ವ್ಯವಹಾರ ಇದ್ದರೆ ವ್ಯವಹಾರ ಗೆಲ್ಬೋದು. ಕೋರ್ಟಲ್ಲಿ ಇದ್ದಿದ್ದು ಗೆದ್ದು ಬರುತ್ತೆ. ಆಮೇಲೆ ಜಾಗ ವ್ಯಾಪಾರ ಮಾಡೋಕು ಅಂತಿದ್ರೆ ವ್ಯಾಪಾರ ಆಗುತ್ತೆ ಇಲ್ಲಿ ಹರಕೆ ಹೊತ್ಕೊಂಡ್ರೆ. ಇನ್ನೇನಾದ್ರು ಜಾತಕದ ದೋಷಗಳು ಯಾವ್ದಾದ್ರು ಇದ್ದರೆ ಶಾಂತಿ, ಹೋಮ, ಹವನ, ಪೂಜೆ, ಪಾರಾಯಣ ಏನಿದ್ರು ಎಲ್ಲ ನೆರವೇರಿಸ್ಕೊಡ್ತಾರೆ. ಭಟ್ರುಗಳು ಬಂದು ಮಾಡ್ತಾರೆ ಇಲ್ಲಿ. ಸರ್, ಇದು ಅನ್ನದಾನ ಮಾಡ್ತಿದ್ದೀರಲ್ಲ, ನೀವೇ ಮಾಡೋದಾ ಅಥವಾ ಭಕ್ತಾದಿಗಳು ಏನಾದರೂ? ಭಕ್ತಾದಿಗಳು ಕೊಡ್ತಿದ್ದಾರೆ. ಭಕ್ತಾದಿಗಳು ಏನು ತಂದು ಕೊಟ್ಟರು ಬೇಡ ಅಂತ ಹೇಳೋಲ್ಲ, ಇಟ್ಕೊಂಡು ಅನ್ನದಾನ ಮಾಡ್ತೀವಿ. ವಾರದಲ್ಲಿ 3 ದಿವಸ ಮಾಡ್ತಿದ್ದೀವಿ. ಭಕ್ತಾದಿಗಳನ್ನ ಹಿಂಗೆ ಮುಂದುವರ್ಸಿದ್ರೆ ವಾರ ಇಡೀ ಮಾಡೋಣ ಅಂತ ಹೇಳಿದ್ದೀನಿ. ದೊಡ್ಡ ಹೊನ್ನೆ ಶೃಂಗೇರಿಯಿಂದ 6 ಕಿಲೋಮೀಟರ್ ಆಗುತ್ತೆ. ದೊಡ್ಡ ಹೊನ್ನೆ ವಾರಾಹಿ ಅಮ್ಮನವರ ದೇವಸ್ಥಾನ. ಬೆಂಗಳೂರಿಂದ ಬರೋರಿಗೆ ಯಾವ ಕಡೆಯಿಂದ ಬಂದಿರೋದು? ಬೆಂಗಳೂರಿಂದ, ಚಿಕ್ಕಮಂಗ್ಳೂರಿಂದ, ಜೈಪುರ, ಶೃಂಗೇರಿಯಲ್ಲಿ ರೂಮ್ ಮಾಡಿ ಉಳ್ಕೊಂಡು ನಮ್ಮಲ್ಲಿ ಬರೋಕು. ರೂಮಿನ ವ್ಯವಸ್ಥೆ ಇನ್ನೂ ಇಲ್ಲ ನಮಗೆ. ಲಾಡ್ಜ್ಗಳು ಯಾವುದು ಇಲ್ಲ. ಶೃಂಗೇರಿಯಿಂದ ಇಲ್ಲಿ ಬರ್ಬೋದು. 6 ಕಿಲೋಮೀಟರ್ ಆಗುತ್ತೆ. ಆಟೋ ಬಸ್ನಲ್ಲಿ ಬಂದವರು ಆಟೋದಲ್ಲಿ ಬರ್ಬೋದು. ಸ್ವಂತ ವೆಹಿಕಲ್ ಬಂದರೆ ಅವರೇ ಬರ್ಬೋದು. ಬೆಳಗ್ಗೆ 8:30 ಮಧ್ಯಾಹ್ನ 1:30ವರೆಗೆ ಪೂಜೆ ವ್ಯವಸ್ಥೆ ಇರುತ್ತೆ. ಹಿನ್ನೆಲೆ ಹಿಂದಿನವ್ರು ತಂದಿದ್ದು 150 ವರ್ಷದ ಹಿಂದೆ ತಂದಾರೆ. ನಮ್ಮ ಅಜ್ಜಿ ತಂದಿದ್ದು ಧರ್ಮಸ್ಥಳದಿಂದ. ನಮ್ಮ ಕುಟುಂಬ ರಕ್ಷಣೆಗೆ ತಂದಿದ್ದು. ಕುಟುಂಬ ರಕ್ಷಣೆ ಮಾಡಿ ಭಕ್ತಾದಿಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಬಂಗಾರ ಕಾಯ್ತಾಳೆ, ಭೂಮಿ ಕಾಯ್ತಾಳೆ, ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಸಂಚಾರ ಉಂಟು ಅವ್ರದ್ದು. ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ನಮ್ಮ ಜಮೀನಲ್ಲೆಲ್ಲ ಸಂಚಾರ ಉಂಟು. ಹಾಂ, ಗೆಜ್ಜೆ ಸೌಂಡೆಲ್ಲ ಕೇಳುತ್ತೆ. ರಾತ್ರಿ ಮಧ್ಯರಾತ್ರಿಲಿ ಮನೆ ಒಳಗೆಲ್ಲ ನೆಡ್ಕೊಂಬಂದು ಹಂಗೆ ಕೇಳುತ್ತೆ. ಸಣ್ಣ ಮಕ್ಕಳು ನೆಡ್ತಾರಲ್ಲ ಗೆಜ್ಜೆ ಹಾಕಿ, ಆ ಥರ ಸೌಂಡ್ ಕೇಳುತ್ತೆ. ನೋಡಿಲ್ಲ ನಾವು. ನಮಗೆ ವಾರಾಹಿ ಅಂಥೇಳಿ ನಾವು ಅದನ್ನು ನೋಡೋಕ್ಕೆ ಹೋಗೋದಿಲ್ಲ. ನಮ್ಮ ಮಗ ಇಲ್ಲಿ ರೂಮಲ್ಲಿ ಮಲಗಿದ್ದ, ಒಂದಿನ ಶಬ್ದ ಆತಂತ ಹಾಗೆ. ಮರುದಿವಸ ಅವನಿಗೆ ಹೆದರಿಕೆ ಆಗಿ ಪ್ರಶ್ನೆ ಕೇಳಿ ನಿಂತೆ. ಕೇಳಿದಾಗ ಅವರು, ನೀವು ಪಂಜುರುಳಿಗೆ ನೈವೇದ್ಯಕ್ಕೆ ಕೊಡೋ ಸಾಲದು, ಅವಲಕ್ಕಿ ಪೂಜೆ ದಿನ ಮಾಡೋಕು, ಎಳ್ನೀರು ದಿನ ನೈವೇದ್ಯಕ್ಕೆ ಕೊಡೋಕು ಅಂದ್ರೆ ಅವತ್ತಿಂದ ಅದನ್ನು ಮಾಡ್ಕೊಂಬರ್ತಿದ್ದಾನೆ. ಆಮೇಲೆ ಏನೂ ಆಗ್ತಿಲ್ಲ. ನೈವೇದ್ಯ ಸಾಲದು, ಪೂಜೆ ಸಾಲದು, ಪೂಜೆ ಮಾಡ್ಕೊಂಬರ್ತಿದ್ದಾನೆ. ಅಲ್ಲ, ಅದು ಅಮಾವಾಸ್ಯೆ ಹುಣ್ಣಿಮೆ 2 ದಿನ ಇರುತ್ತಾ? ಹಾಂ, ಅಮಾವಾಸ್ಯೆ ಹುಣ್ಣಿಮೆ, ಸಂಕ್ರಮಣ ಹಿಂಗೆಲ್ಲ ಹಿಂಗೆ ಸಂಚಾರ ಮಾಡ್ತಾರೆ. ಅವ್ರಿಗೆ ಯಾವತ್ತು ಸಂಚಾರ ಮಾಡೋಕೆ ಇಲ್ಲಿ ಹಿಂಗೆ ಕಾಣುತ್ತಾ ಅವತ್ತು ಸಂಚಾರ ಮಾಡ್ತಾರೆ. ಭಾಳ ಪವರ್ಫುಲ್ ಅಂತ ನಾವು ಕೇಳ್ಪಟ್ಟು. ಹಾಂ, ಪವರ್ಫುಲ್ಲೇ. ಇಲ್ಲಿ ನಮ್ಮ 35 ಎಕರೆ ಭೂಮಿ ಇದೆಯಲ್ಲ, ಇದ್ರೊಳಗೆ ಯಾರು ಕದ್ಕೊಂಡು ಹೋಗೋದಿಲ್ಲ. ಯಾಕೆ? ಕದ್ಕೊಂಡು ಹೋದರೆ ಕದೀಕೆ ಅಂತ ಬಂದ ತಕ್ಷಣ ಅವರಿಗೆ ಏನೋ ಒಂದು ಸೂಚನೆ ಗೊತ್ತಾಗುತ್ತೆ, ಅಲ್ಲೇ ಬಿಟ್ಟು ಹೊರಟೋಗ್ತಾರೆ. ಇದುವರೆಗೆ ಏನು ಕಳ್ತನೇ ಆಗಿಲ್ಲ? ಕಳ್ತನ ಆಗೋದಿಲ್ಲ. ನಾವು ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬಿಟ್ಟು ಬರ್ಬೋದು, ಯಾರು ಏನು ತೆಕ್ಕೊಂಡು ಹೋಗೋದಿಲ್ಲ. ಅಂದರೆ ಅದನ್ನೇ ಕಾಯ್ತಾವಳೆ ಭೂಮಿ. ಭೂಮಿನೂ ನಮ್ಮ ಇದನ್ನು ಎಲ್ಲದೂ ಕಾಯ್ಕೊಂಬರ್ತಾರೆ. ಅಕಸ್ಮಾತ್ ಅವ್ರು ಕದ್ಕೊಂಡು ಹೋದ್ರು 1 ವಾರದೊಳಗೆ ವಾಪಸ್ ತಂದು ಕೊಡ್ತಾರೆ. ಅವರು ಅವ್ರಿಗೆ ಮನೆ ಒಳಗೆ ಇರೋಕ್ಕಾಗೋದಿಲ್ಲ. ಸೊ ಅದೇ ಥರನೇ ಬೇರೆ ಏನಾದರೂ ಒಡವೆ ಹಣ ಕಳೆದೋಗಿದ್ರೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ನೆರವೇರುತ್ತೆ. ಬೇಕಾದಷ್ಟು ಜನ ಭಕ್ತಾದಿಗಳಿಗೆ ಒಡವೆ ಕಳೆದೋದು ಎಲ್ಲ ಸಿಕ್ಕಿದೆ ಇಲ್ಲಿ ಬಂದಮೇಲೆ. ಹಾಂ, ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಎಲ್ಲ ಸಿಕ್ಕಿದೆ. 100ಕ್ಕೆ 99 ಸಿಕ್ಕಿದೆ. ಎಲ್ಲರೂ 1-2 ತಪ್ಪಿಯಾಗಿರ್ಬೋದು ಅಷ್ಟೇ. ಇಲ್ಲಿನ ಪೂಜೆ ಹೆಂಗೆ ವಿಶೇಷತೆ? ಏನೇನು ಪೂಜೆ?
ಪೂಜೆ ಹೋಮ ಮಾಮೂಲು ಪೂಜೆ ಎಲ್ಲ ವಾರನೂ ಪೂಜೆ ಉಂಟು. ಹಾಂ. ಅದು ಆ ವಾರ ಬೇರೆ ಈ ವಾರ ಬೇರೆ ಅಂತ ವಿಶೇಷ ಏನಿಲ್ಲ. ಹಾಂ. ನೀವು ಬಂದ್ರಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿಸಿ, ನಿಮ್ಮದು ರಾಶಿ ನಕ್ಷತ್ರ ಎಲ್ಲ ಕೇಳಿ ಸಂಕಲ್ಪ ಮಾಡಿಸಿ ಕುಂಕುಮಾರ್ಚನೆ ಮಾಡ್ತೀರಾ, ಚೀಟಿ ಮಾಡ್ಕೆ ಬನ್ನಿ ಅಂತಾರೆ. ಚೀಟಿ ಮಾಡಿಸ್ಕೊಂಡು ಹೋದ್ರೆ ಕುಂಕುಮಾರ್ಚನೆ ನಿಮ್ಮ ಹೆಸರು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮಂಗಳಾರತಿ ಮಾಡಿ ಕೊಡ್ತಾರೆ. ಬೆಳಗ್ಗೆ 8:30 1:30ವರೆಗೆ ಯಾರು ಬಂದರೂ ಯಾರಿಗೂ ಇಲ್ಲ ಅಂತ ಹೇಳೋದು, ಪೂಜೆ ಮಾಡಿ ಕಳಿಸ್ತೀವಿ. ಇವಾಗ ನೋಡ್ತಾ ಇರೋ ಜನಗಳು ಬಂದರೆ ಯಾವತ್ತು ಬರ್ಬೋದು? ಶುಕ್ರವಾರ ಮಂಗಳವಾರ ಒಳ್ಳೆಯದು, ಅಮ್ಮನವ್ರಿಗೆ ಒಳ್ಳೆ ದಿವಸ. ಅಮಾವಾಸ್ಯೆ ಪೌರ್ಣಮಿ ಅದು ಒಳ್ಳೆಯದೇ. ಶುಕ್ರವಾರ ಮಂಗಳವಾರ ಮಾಮೂಲು ಟೈಮು, ಶುಕ್ರವಾರ ಮಂಗಳವಾರ ಒಳ್ಳೆಯದು. ಅಮ್ಮನವರಿಗೆ ಶುಕ್ರವಾರ ಮಂಗಳವಾರ.